ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ನಮಸ್ಕಾರ ಸ್ವಾಮಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲಿಂದ ಬಂದಿರೋದು ನೀವು? ಹಾಂ, ವಾಡಿ ಜಂಕ್ಷನ್ನು. ನೀವಮ್ಮ ತಾಯಿ? ವಾಡಿ ಜಂಕ್ಷನಾ? ನಿಮ್ದಮ್ಮ? ಚಿಂಚೋಳಿ. ನೀವೆಲ್ಲಿಂದಮ್ಮ? ನೀವು ಹೈದ್ರಾಬಾದ್ ಬಿಡಿ. ನೀವು ಚಿಂಚೋಳಿಂದಲ್ಲ? ಓಕೆ, ಒಳ್ಳೇದಾಗಲಿ. ಯಾಕೆ ಸ್ವಾಮಿ, ಹೆಂಗೆ ಬಂದ್ರಿ? ವಿಡಿಯೋ ನೋಡ್ಕೊಂಡು ಬಂದ್ರಾ? ಓಕೆ, ಒಳ್ಳೇದಾಗಲಿ. ಗೊತ್ತಲ್ವ, ರಾಯರ ಬಗ್ಗೆ ವಿಡಿಯೋ ನೋಡ್ತಾ ಇರ್ತೀರಲ್ಲ, ಪ್ರತಿಯೊಬ್ಬರದ್ದು ಪವಾಡಗಳನ್ನು ಹಾಕ್ತಾ ಇರ್ತೀನಿ. ಎಲ್ಲರಿಗೂ ಎಂತಿಂಥವ್ರಿಗೆ ದುಡ್ಡು 80 ಲಕ್ಷ 1 ಕೋಟಿ ಈ ಎಂತಿಂಥ ದುಡ್ಡು ಕಳ್ಕೊಂಡವ್ರಿಗೆಲ್ಲ ದುಡ್ಡು ಕೊಡಿಸಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಪ್ರತಿಯೊಬ್ಬರು ಕ್ಯಾನ್ಸರ್ ಇರ್ತಕ್ಕಂಥವ್ರಿಗೂ ಗುಣಮುಖವಾಗಿದ್ದಾರೆ. ಇವತ್ತು ನಾನು ಮನೆ ಇಲ್ಲ, ನನಗೆ ಮನೆ ಬೇಕು ಅಂತ ಕೇಳಿದ್ದಕ್ಕೆ ಗುರು ರಾಘವೇಂದ್ರ ಸ್ವಾಮಿಯವರು 1 ಕೋಟಿ ಮನೆಯನ್ನು 1.5 ಕೋಟಿ ಮನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅದು ಅಷ್ಟು ಪವರ್ ಇರ್ತಕ್ಕಂಥ ಗುರು ರಾಘವೇಂದ್ರ ಸ್ವಾಮಿಯವರು. ಇವತ್ತು ನಿಮ್ಮ ಮೈಯಲ್ಲಿ ಏನೇ ಒಂದು ಕಾಯಿಲೆ ಇರಲಿ, ಆ ಕಾಯಿಲೆ ಸುಟ್ಟು ಭಸ್ಮವಾಗೋದು ಮೃತ್ತಿಕೆ ಪ್ರಸಾದ. ಆ ಮೃತ್ತಿಕೆ ಪ್ರಸಾದವನ್ನು ಒಂದು ಚಿಟಿಕೆ ಅಷ್ಟು ಹಾಕಿ ನೀವು ತೊಗೊತಾ ಇದ್ದರೆ ನಿಮ್ಮಲ್ಲಿರ್ತಕ್ಕಂಥ ಕಾಯಿಲೆ ಎಲ್ಲ ಸುಟ್ಟು ಭಸ್ಮವಾಗುತ್ತೆ. ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ನಾನು ಹೇಳ್ಕೊಟ್ಟಂಥ ಒಂದು 9 ವಾರದ ವ್ರತವನ್ನು ನೀವು ಪೂಜೆ ಮಾಡಿ, ನಿಮಗೂ ಒಳ್ಳೆಯದಾಗುತ್ತೆ, ನಿಮ್ಮ ಕುಟುಂಬದವ್ರಿಗೂ ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ರಾಯರು ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡ್ತಾ ಕುಳಿತಿದ್ದಾರೆ. ಇವತ್ತು ನಿಮ್ಗೆ ಕೆಲಸ ಬೇಕಾ? ಕೆಲಸ ಸಿಗುತ್ತೆ. ನೀವು ಏನಾದರೂ ಅಂದ್ಕೊಂಡು ಒಂದು ಹೆಜ್ಜೆ ರಾಯರ ಹೆಸರನ್ನು ಮುಂದೆ ಹಾಕಿ, ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ನಿಮ್ಮ ಒಟ್ಟಿಗೆ ನಾವು ಬರೋಣ ಇರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ನಿಮ್ಗೆ 9 ವಾರದ ವ್ರತವನ್ನು ತಿಳಿಸ್ಕೊಟ್ಟಿದ್ದೀನಲ್ಲ ಸ್ವಾಮಿ, ಆ ವ್ರತದಲ್ಲಿ ಪೂಜೆ ಮಾಡಿ 9 ವಾರದಲ್ಲಿ ನನಗೆ ಅನುಗ್ರಹ ಆಯಿತು ಅಂತ ನೀವು ಹೇಳಬೇಕು. ಹೇಳ್ತೀರಲ್ವಾ? ಯಾಕಂದರೆ ಅಷ್ಟು ಬೇಗ 9 ವಾರಲ್ಲಿ, ಇವತ್ತು ನೆನಪಿಟ್ಕೊಳ್ಳಿ, ಇವತ್ತು ಬುಧವಾರ ಅಲ್ವಾ, ನಾಳೆ ಗುರುವಾರ. ನಾಳೆ ನೀವು ನನಗೆ ನಾಳೆಯಿಂದ ಸ್ಟಾರ್ಟ್ ಮಾಡಿ 9 ವಾರದಲ್ಲಿ ನಿಮ್ಮ ರಿಸಲ್ಟ್ ನೀವು ಹೇಳ್ತೀರಾ. ನನಗೆ ಅನುಗ್ರಹ ಆಯಿತು ಅಂತಂದು ನೀವೇ ನನಗೆ ಕರೆ ಮುಖಾಂತರ ತಿಳಿಸ್ತೀರಾ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಅಂದುಕೊಂಡಿದ್ದೆಲ್ಲ ರಾಯರು ಏನು ಕೇಳಿದ್ದಾರೆ ನಿಮ್ಮಲ್ಲಿ? ಏನು ಕೇಳಿಲ್ಲ. ರಾಯರು ಕೇಳಿರೋದು ಒಂದೇ, ಭಕ್ತಿ ಒಂದೇ ಕೇಳಿದ್ದಾರೆ. ಹಣಕಾಸು ಬೇಡ, ದುಡ್ಡು ಬೇಡ, ಬಂಗ್ಲೆ ಬೇಡ, ಅದನ್ನೆಲ್ಲ ಕೊಟ್ಟಿದ್ದೇ ರಾಯರು. ನಿಮ್ಮಲ್ಲಿ ಏನು ಕೇಳಲ್ಲ. ನನಗೆ ನಿಮ್ಮ ಭಕ್ತಿ ಕೊಡಿ, ನಿಮ್ಮ ಭಕ್ತಿಯಿಂದ ನನ್ನ ಹತ್ರ ಬನ್ನಿ, ನೀವು ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಯಿತು, ಇನ್ನು ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರು ಬರೋಕ್ಕೆ ಹೋಗ್ಬಿಡಿ. ತುಂಬ ದೂರದಿಂದ ಬರ್ತಾ ಇದ್ದೀರಾ. ಮಹಾರಾಷ್ಟ್ರದಿಂದ ಬರ್ತಾ ಇದ್ದೀರಾ, ಹೊಸಪೇಟೆಯಿಂದ ಬಂದಿದ್ದಾರೆ, ಬಳ್ಳಾರಿಯಿಂದ ಬರ್ತಿದ್ದೀರಾ, ಚಿತ್ರದುರ್ಗ, ಮದ್ದೂರಿಂದ ಬಂದಿದ್ದಾರೆ. ಮದ್ದೂರು ಎಷ್ಟು ದೂರ ಇದೆ ಸ್ವಾಮಿ? ಅಷ್ಟು ದೂರದಿಂದ ಬಂದಿದ್ದೀರಾ. ದಯವಿಟ್ಟು ವೀಡಿಯೋ ನೋಡ್ಕೊಂಡು ಬರೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಮತ್ತೆ ನಾನು ನಿಮ್ಗೆ ಲೈನ್ ಸಿಗ್ತೀನಿ. ಯಾಕಂದರೆ ಸುಮಾರು ಜನ ಫೋನ್ ಮಾಡ್ತಾರೆ. ಒಂದು ದಿನಕ್ಕೆ 10,000 ಜನ ಫೋನ್ ಮಾಡ್ತಾರೆ. ಎಲ್ಲರಿಗೂ ನಾನು ಆನ್ಸರ್ ಕೊಟ್ಕೊತ ಹೋಗಬೇಕು. ಖಂಡಿತ ನಿಮ್ಮ ಒಟ್ಟಿಗೆ ಮಾತಾಡ್ತೀನಿ. ನಾನು ನಿಮ್ಮ ಮನೆ ಮಗ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ನಾನು ಕೇದಾರನಾಥಕ್ಕೆ ಪಾದಯಾತ್ರೆ ಮಾಡ್ತಾಯಿದ್ವಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಮಕ್ಕಳೇ, ನಿಮಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಗುರು ರಾಘವೇಂದ್ರ ಸ್ವಾಮಿಯವರು ಕಾಪಾಡ್ತಾರೆ. ಇವತ್ತು ನಿನ್ನ ಕಷ್ಟಗಳು ಕಳೆದೋಯ್ತು, ಇವತ್ತು ಬಂದಿರೋದು ಆಯಿತಾ. ಇವತ್ತು ನಿಮ್ಮ ತಾಯಿಂದ್ರೆ ಇವತ್ತು ನೀನು ಕರ್ಕೊಂಬಂದಿದ್ದು ಭಾಳ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ. ಆಯ್ತಮ್ಮ, ಶುಭವಾಗಿ.